ಹಾಸ್ಪಿಟ್ಲಿಗೆ ಹೋಗಿದ್ರಿ, ಏನಾಯ್ತು? ಹೌದು. ನನಗೆ ಇದನ್ನ ನೀವ್ ಕಳ್ಸಿರೋ ಒಂದು ವಿಡಿಯೋ ಇಂದಾನೇ ನನಗೆ ಗೊತ್ತಾಗಿದ್ದು ಉಮ್ಮಿ ಅಂಕಲ್ ಬಿದ್ದಿದ್ದಾರೆ, ಅವ್ರಿಗೇನೋ ಫ್ರಾಕ್ಚರ್ ಆಗಿದೆ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ. ಹೀಗೆ ಅಂಕಲ್ ನ ನೋಡಕ್ಕೆ ಅಂತ ಹೋದಾಗ ಗೊತ್ತಾಗಿದ್ದು ಅವರ ಆರೋಗ್ಯದ ವಿಚಾರದಲ್ಲಿ ಬೇರೇನೋ ಇನ್ನೂ ತೊಂದರೆಯಲ್ಲಿದ್ದಾರೆ ಅಂತ. ಇನ್ನ ತೊಂದ್ರೆ ಅಂದ್ರೆ? ಅದಕ್ಕೆ ಇನ್ನ ತೊಂದ್ರೆ ಅಂದ್ರೆ ಡಾಕ್ಟರ್ ಅದನ್ನ ಬೇರೇನೋ ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಕ್ಯಾನ್ಸರ್ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಬಯಾಪ್ಸಿ ಅದೆಲ್ಲ ಮಾಡೋದಿದೆ, ಸಾಕಷ್ಟು ಟೆಸ್ಟ್‌ಗಳನ್ನ ಮಾಡೋದಿದೆ. ಇವಾಗ ಒಂದು ಪ್ರಿಲಿಮಿನರಿ ಟೆಸ್ಟ್ ಅಂತ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಆರ್ಥೋ ಪ್ರಾಬ್ಲಮ್ ಇತ್ತು. ಕಾಲು ಫ್ರಾಕ್ಚರ್ ಮಾಡ್ಕೊಂಡಿದ್ರು ಬಿದ್ದು. ಹಾಗಾಗಿ ಕಾಲ್ ಫ್ರಾಕ್ಚರ್ ಮಾಡೋದಕ್ಕೆ ಏನೇನು ಪ್ರಿಲಿಮಿನರಿ ಟೆಸ್ಟ್‌ಗಳು ಮಾಡ್ಬೇಕಾಗುತ್ತೋ, ಅಂದ್ರೆ ಆಪರೇಷನ್ ಮುಂಚೆ ಏನೇನ್ ಟೆಸ್ಟ್ ಮಾಡ್ಬೇಕಾಗುತ್ತೋ ಅಷ್ಟ್ ಮಾತ್ರ ಮಾಡಿದ್ರು ಅವರು, ಆರ್ಥೋ ಸರ್ಜರಿ ಮಾಡೋದಕ್ಕೆ. ಆವಾಗ ಕೆಲವು ಬ್ಲಡ್ ಟೆಸ್ಟ್‌ಗಳು ಅಬ್ನಾರ್ಮಲ್ ಬಂದಾಗ ಫರ್ದರ್ ಟೆಸ್ಟ್‌ಗಳಿಗೆ ಇನ್ನೂ ಮಾಡಿಲ್ಲ ಅವರು. ಬಯಾಪ್ಸಿ ಎಲ್ಲ ಮಾಡ್ಬೇಕು. ಆ ಯಾವ ಕ್ಯಾನ್ಸರು, ಎಷ್ಟು ಸ್ಟೇಜ್ ಅಲ್ಲಿದೆ ಅಥವಾ ಯಾವ ಹಂತದಲ್ಲಿದೆ, ಇದನ್ನೆಲ್ಲ ಕಂಡು ಹಿಡಿಯೋಕೆ ಇನ್ನೂ ಫರ್ದರ್ ಟೆಸ್ಟ್‌ಗಳು ಮಾಡ್ಬೇಕಾಗಿದೆ. ಅದಿನ್ನೂ ಮಾಡಿಸ್ಬೇಕು. ಹಾಗಾಗಿ ಈ ಹಂತದಲ್ಲಿ ಅದನ್ನ ಬೇರೆ ಏನು ಹೇಳಕ್ಕೆ ನನಗ್ ಸಾಧ್ಯ ಆಗ್ತಾ ಇಲ್ಲ. ಬಹುಶಃ ಡಾಕ್ಟರ್ಗಳು ಅದನ್ನ ಇನ್ನೊಂದ್ ಸ್ವಲ್ಪ ಬಿಡಿಸಿ ಹೇಳ್ಬೋದೇನೋ. ಆ ಡಾಕ್ಟರ್ಗಳಿಗೂ ಕೂಡ ಇದೆಲ್ಲ ರಿಪೋರ್ಟ್ ಬರ್ದೆ ಅವರು ಏನು ಹೇಳೋಕ್ ಸಾಧ್ಯ ಇಲ್ಲ. ಸೊ ಈ ರಿಪೋರ್ಟ್‌ಗಳೆಲ್ಲ ನಾಳೆ ಸಂಡೇ ಆಗಲ್ಲ. ಸೊ ಮಂಡೇ ಎಲ್ಲ ಈ ಟೆಸ್ಟ್‌ಗಳನ್ನೆಲ್ಲ ಫರ್ದರ್ ಟೆಸ್ಟ್‌ಗಳನ್ನ ಅವ್ರಿಗೆ ಈ ಸಿಟಿ ಸ್ಕ್ಯಾನ್ ಆಗಿರ್ಬೋದು, ಅಥವಾ ಈ ಬಯಾಪ್ಸಿ ಟೆಸ್ಟ್‌ಗಳಾಗಿರ್ಬೋದು, ಇದನ್ನೆಲ್ಲ ಮಂಡೇ ಮಾಡ್ತಾರೆ ಅವ್ರಿಗೆ. ಸೊ ಹೀಗೆಲ್ಲ ಗೊತ್ತಾದಾಗ ಒಂದಿಷ್ಟು ಒಂದೇ ಮನಸ್ಥಿತಿಲಿ ಇರೋರು ಅಥವಾ ಈ ತರದ್ದೆಲ್ಲ, ನಾನು ಸುಂದರರಾಜ್ ಅಂಕಲ್ಲು ಮಾತಾಡ್ಕೊಂಡ್ವಿ, ಡಿಂಗ್ರಿ ನಾಗರಾಜ್ ಅಂಕಲ್ಲು ಮತ್ತೆ ನಮ್ ತಂದೆ ಇವರೆಲ್ಲ ಬಾಲ್ಯ ಸ್ನೇಹಿತರು. ಸೊ ಹಾಗಾಗಿ ಫಾದರ್ಗೆ ಫಸ್ಟ್ ಅಪ್ಪನ್ ಸ್ನೇಹಿತರಲ್ವಾ ಇವರು, ಬಾಲ್ಯ ಸ್ನೇಹಿತರು? ಹೌದು, ಬಾಲ್ಯ ಸ್ನೇಹಿತರು, ಗುಬ್ಬಿ ಕಂಪ್ನಿಯಿಂದ ಬಾಲ್ಯ ಸ್ನೇಹಿತರು. ಆ ತುಂಬಾ ಚಿಕ್ಕ ವಯಸ್ಸಿಂದ, ಬಹುಶಃ ಅಪ್ಪನಿಗೆ 5-6 ವರ್ಷದಿಂದ ಇವರು ಚಿಕ್ಕ ಹುಡುಗ ಇದ್ದಾಗಿಂದ ಎಲ್ಲ ಜೊತೆಲಿ ಗುಬ್ಬಿ ಕಂಪ್ನಿಲಿ ಇದ್ದವ್ರು ಇವರು. ಸೊ ಉಮ್ಮಿ ಅಂಕಲ್ಗುನು 80, ನಮ್ ತಂದೆಗೂ 80. ಸೊ ದೇ ಆಲ್ ಇನ್ ದ ಸೇಮ್ ಏಜ್. ಡಿಂಗ್ರಿ ಅಂಕಲ್ ಸ್ವಲ್ಪ ಚಿಕ್ಕವರು, ಸುಂದರಾಂಜ್ ಅಂಕಲ್ ಕೂಡ ಸ್ವಲ್ಪ ಚಿಕ್ಕವರು. ಬಟ್ ಇವರೆಲ್ಲ ಒಂದೇ ಗ್ರೂಪ್ ಆಫ್ ಫ್ರೆಂಡ್ಸ್ ಇವರೆಲ್ಲ. ಸೊ ಅಪ್ಪಂಗೆ ಹಂಗೆ ಹೇಳ್ತಿದ್ದಂಗೆ ಅಪ್ಪನ್ಗೆ ಫಸ್ಟ್ ಹೋಗಿ ಉಮ್ಮಿ ಅಂಕಲ್ ನೋಡ್ಬೇಕು ಅಂತ ಹೋಗಿ ನೋಡಿದಾಗ ಎಲ್ರು ಈಗ ಅವ್ರಿಗೆ ಬರೀ ನೋಡ್ಬೇಕು ಅಂತ ಇರುತ್ತೆ. ನಾವು ಚಿಕ್ಕ ವಯಸ್ಸಿನಿಂದ ಅಂಕಲ್ನ ನೋಡಿ ಬೆಳೆದವರು, ನಮ್ಗೆ ಅಷ್ಟಕ್ಕೆ ನಿಂತ್ಕೊಳ್ಳಿಲ್ಲ. ನಾವೆಲ್ಲ ಒಂದೇ ಮನಸ್ಥಿತಿಲಿ ಇರೋರು. ಲೈಕ್ ವಿ ಆಲ್ ಸ್ಪೋಕ್. ಯಾರ್ಯಾರಿಗೆ ಸುಂದರರಾಜ್ ಅಂಕಲ್ಗೆ ಮಾತಾಡ್ಕೊಂಡೆ, ಡಿಂಗ್ರಿ ಅಂಕಲ್ಗೆ ಮಾತಾಡ್ಕೊಂಡೆ. ಸೊ ಏನ್ ಮಾಡ್ಬೋದು, ಏನಾಗಿದೆ ಅಂತ. ಸೊ ಎಲ್ಲಾರು ಇವಾಗ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ವಿ. ಅಲ್ಲಿ ಗಿರ್ಜಾ ಆಂಟಿನೂ ಬಂದಿದ್ರು, ಡಿಂಗ್ರಿ ಅಂಕಲ್ಲು ಬಂದಿದ್ರು, ಸುಂದರರಾಜ್ ಅಂಕಲ್ ಫೋನಲ್ಲಿ ಯಾವಾಗ್ಲೂ ಇದ್ದೇ ಇದ್ರು. ನಾನು ರಾಕ್ಲೈನ್ ಸರ್ನ ಕೇಳ್ದೆ, ಸರ್ ಹಿಂಗಾಗಿದೆ ಉಮ್ಮಿ ಅಂಕಲ್ಗೆ, ಏನ್ ಮಾಡ್ಬೋದು ಅಂತ. ಅವ್ರು ನನಗೆ ಕಾಂಟ್ಯಾಕ್ಟ್ ಕೊಟ್ರು. HCG ಹಾಸ್ಪಿಟಲ್ ಅಲ್ವಾ, ಬ್ಯಾಂಗ್ಳೂರಲ್ಲಿ ಇರೋದು. ಆ ಹಾಸ್ಪಿಟಲ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ರು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಬಹುಶಃ ಇವ್ರನ್ನ ಕೇಳಿ ನೋಡಿ ಎಷ್ಟು ಫ್ರೀ ಆಗಿ ಮಾಡ್ತಾರೋ ಏನೋ, ನೀವು ರಿಕ್ವೆಸ್ಟ್ ಮಾಡಿದ್ರೆ ಬಹುಶಃ ಎಲ್ಲಾರುನು ಕಲಾವಿದರು ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಮಾಡಬಹುದು ಅಂತ ಕೇಳಿದ್ರು. ಸೊ ಹಾಗಾಗಿ ನಾನ್ ಮಂಜುನಾಥ್ ಅವ್ರು ಕೇಳಿದೆ. ಮಂಜುನಾಥ್ ಅವ್ರಿಗೆ ಅಂದ್ರೆ HCG ಹಾಸ್ಪಿಟಲ್ ಅವ್ರಿಗೆ ಕೇಳಿ ನೋಡ್ದೆ. ಇಲ್ಲ ಅಂದ್ರೆ ಅವ್ರು ಏನು ಟೆಸ್ಟ್ಗಳೇ ಮಾಡ್ದಿದ್ದೆ ನಾನು ಪೇಷಂಟ್ ನ ಹೆಂಗ್ ತಗೊಳ್ಳಿ ಅಂತ ಕೇಳ್ತಾ ಇದ್ರು ಅವರು. ಅಂದ್ರೆ ಇಲ್ಲಿ ಆರ್ತೋಗ್ ಸಂಬಂಧಪಟ್ಟಿದ್ದ ಟೆಸ್ಟ್ಗಳು ಮಾತ್ರ ಮಾಡ್ಸಿದ್ದಾರೆ. ಸೊ ಈಗ ಏನ್ ಸಸ್ಪೆಕ್ಟ್ ಮಾಡ್ತಾ ಇದೀವಿ ಅದ್ರದ್ ಸಂಬಂಧಪಟ್ಟಂತ ಯಾವ ಟೆಸ್ಟ್ಗಳು ಇನ್ನೂ ಆಗಿಲ್ಲ. ಸೊ ಇನ್ ಫರ್ದರ್ ಆಗ್ಬೇಕಾಗಿದೆ. ಇವತ್ತು ಸ್ಯಾಟರ್ಡೆ ಆದ್ರಿಂದ ನಾಳೆ ಸಂಡೇನು ಯಾವ ಲ್ಯಾಬು ಇರಲ್ಲ. ಹಾಗಾಗಿ ಇನ್ ಮಂಡೇ ಇಂದಾನೇ ಆಗ್ಬೇಕು. ನಾಳೆ ಕೆಲವು ಅದು ರಿಕ್ವೆಸ್ಟ್ ಮಾಡಿ ಕೆಲವು ಬ್ಲಡ್ ಟೆಸ್ಟ್ ಗಳೆಲ್ಲ ಮಾಡ್ಸಕ್ ಹೇಳಿದೀವಿ. ಬಟ್ ಇಷ್ಟೆಲ್ಲ ಆಚೆನೆ ಮಾಡಿಸ್ಬೇಕು ಅಂತ ಎಲ್ಲ ಕೇಳ್ತಾ ಇರ್ಬೇಕಾದ್ರೆ ಮಂಜುನಾಥ್ ಅವರು ಮತ್ತೆ ನಮ್ಗೆ HCG ಹಾಸ್ಪಿಟಲ್ ಇಂದ ಫೋನ್ ಮಾಡ್ಬಿಟ್ಟು ಹಿ ಗೇವ್ ಎ ವೆರಿ ಗುಡ್ ನ್ಯೂಸ್, ಸೇಯಿಂಗ್ ದಟ್ ಆಚೆ ಎಲ್ಲ ಹೋಗಿ ಮಾಡ್ಸಿದ್ರೆ ತುಂಬಾನೇ ಖರ್ಚಾಗುತ್ತೆ ನಿಮ್ಗೆ. ಉಮೇಶ್ ಅವ್ರಿಗೆ ಏನು ಖರ್ಚಿಲ್ದೆ ನಾವು ನೋಡ್ಕೊಳ್ತೀವಿ ಅಂತ ಅವರು ಒಂದು ಮಾತು ಕೊಟ್ರು. ಅಷ್ಟು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಅಲ್ಲಿ ಕೇರ್ ತುಂಬಾ ಚೆನ್ನಾಗಿರುತ್ತೆ. ಇವ್ರಿಗೆ ಏನ್ ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಕಾಯಿಲೆಗೆ ಅಲ್ಲಿ ಅತ್ಯಂತ ಒಳ್ಳೆ ಔಷಧಿ ಸಿಗುತ್ತೆ ಅನ್ನೋದು ನಮ್ಮೆಲ್ಲರ ಸಮಾಧಾನ ಆಗಿತ್ತು. ಸೊ ಈ ಒಂದು ಸಣ್ಣ ಜವಾಬ್ದಾರಿನ ಮುಗಿಸಿ ಬಂದಿದೀವಿ. ಸೊ ಮಂಡೇ ಅವ್ರಿಗೆ ನಾವು ಹಾಸ್ಪಿಟಲ್ ನ ಶಿಫ್ಟ್ ಮಾಡ್ತಾ ಇದೀವಿ. ಈಗ ಅವ್ರಿರೋ ಹಾಸ್ಪಿಟಲ್ ಇಂದ ಅವ್ರನ್ನ ಶಿಫ್ಟ್ ಮಾಡ್ತೀವಿ ಮಂಡೇ. ಶ್ರುತಿ ಅವರೇ, ನಾನು ಡಾಕ್ಟರ್ ಹತ್ರ ಮಾತಾಡಿದಾಗ, ನನ್ನ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಡಾಕ್ಟರ್ ನನಗೆ ಹೇಳಿದ್ ಒಂದು 4th ಸ್ಟೇಜ್ ಅಂದ್ರು. ಕರೆಕ್ಟ್ ಅದ್ ಹೇಳಿದ್ರು. ಬಟ್ ಅವ್ರ ಏನು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಡೀಪರ್ ಇನ್ವೆಸ್ಟಿಗೇಷನ್ ಮಾಡದೆ ನಾನು ಏನು ಹೇಳಕ್ ಆಗಲ್ಲ ಅಂತ ಅಂತಿದ್ದಾರೆ. ಅಂದ್ರೆ ಒಂದೇನಾಗತ್ತೆ ಅಂದ್ರೆ, ಅಂತಿದ್ದಾರೆ.
ಹತ್ರದಲ್ಲಿರೋರಿಗೆಲ್ಲ ಹೇಳ್ತಿದ್ದಾರೆ, ಬಟ್ ಅದನ್ನ ಹಿ ಕಾಂಟ್ ರೈಟ್ ಅಂಡ್ ಗಿವ್ ಇಟ್, ಬಿಕಾಸ್ ಅದರದೇ ಆದಂತ ಒಂದಿಷ್ಟು ಇನ್ವೆಸ್ಟಿಗೇಷನ್ಸ್, ಬೇರೆ ಬೇರೆ ಡಯಾಗ್ನೋಸ್ಟಿಕ್ ಎಲ್ಲ ಮಾಡ್ಬೇಕು. ಅವೆಲ್ಲ ಮಾಡಿದ್ಮೇಲೆನೆ ಅವರು ಹೇಳೋಕ್ ಸಾಧ್ಯ. ಬಟ್ ಸಸ್ಪೆಕ್ಟ್ ಅಂತೂ ಅಷ್ಟು ಸುಲಭವಾಗಿ ಅವರು ಸುಮ್ನೆ ಹೇಳಕ್ ಆಗಲ್ಲ ಡಾಕ್ಟ್ರು. ಅವ್ರು ಹೇಳಿರೋದು ನಿಜ ಅದು. ಬಟ್ ಅದನ್ನ ನಿಜವಾಗ್ಲೂನು ಪೇಪರ್ ಅಲ್ಲಿ ಬರ್ದ್ ಕೂಡ ಹೇಳ್ಬೇಕು ಅಂತಂದ್ರೆ ಕೆಲವು ಇನ್ವೆಸ್ಟಿಗೇಷನ್ಸ್ ಎಲ್ಲ ಅಲ್ಲ ನಡೀತಾರೆ. ಇನ್ವೆಸ್ಟಿಗೇಷನ್ಸ್ ಆಗ್ಬೇಕು, ಕರೆಕ್ಟು. ನಾನು ಇನ್ನೊಂದು ಅಂದ್ರೆ, ಈಗ 2 ತಿಂಗಳು ಡಾಕ್ಟರ್ ಚಿತ್ರಲೋಕಲ್ ಜೊತೆ ಮಾತಾಡಿದಾಗ ವಿಡಿಯೋ ರೆಕಾರ್ಡ್ ಏನಾಗಿದೆ, ಇವತ್ತು ನಾನು ಹಾಕಿರೋ ವಿಡಿಯೋನಲ್ಲಿ ಡಾಕ್ಟರ್ ಮಾತಾಡಿರೋದು ಹ್ಮ್ ಒಂದು 3 ತಿಂಗಳು ಮುಂಚೆ, ಬಹುಶಃ 2 ತಿಂಗಳು 3 ತಿಂಗಳು ಮುಂಚೆನೆ ಇವ್ರು ಹೋಗಿ ಹ್ಮ್ ಒಂದು ಕಡೆ ಟೆಸ್ಟ್ ಮಾಡಿಸಿದ್ದಾರೆ ಉಮೇಶ್ ಅವರು. ಅಲ್ಲಿ ಒಂದು ರೀತಿಯಲ್ಲಿ ಗೆಡ್ಡೆ ಇದೆ ಅನ್ನೋ ರೀತಿನಲ್ಲಿ ಒಂದು ರಿಪೋರ್ಟ್ ಬಂದಿದೆ ಸಿಸ್ಟ್ ಇದೆ ಅಂತ ಏನೋ ಹೇಳಿದ್ರಂತೆ ಇವ್ರಿಗೆ. ಅವ್ರು ಹೇಳಿದ್ದಾರೆ. ಏನ್ ಮಾಡಿದ್ದಾರೆ, ಆ ಸಿಸ್ಟ್ ನ ಅದೇನೋ ಒಂದ್ ಸಿಸ್ಟ್ ಅಲ್ಲ ಅಂತ ಸುಮ್ನೆ ಆಗಿದ್ದಾರೆ. ಅದನ್ನ ಫರ್ದರ್ ಇದು ತೋರ್ಸಿಲ್ಲ ಇವರು. ಆವಾಗ್ಲೇ ಒಂದ್ ಸಿಟಿ ಸ್ಕ್ಯಾನು ಆ ತರದ್ ಏನೋ ಅವ್ರೊಂದು ಮಾಡಿದ್ದಿದ್ರೆ ಅದನ್ನ ಐಡೆಂಟಿಫೈ ಮಾಡ್ಬೋದಾಗಿತ್ತು. ಇವರು ಒಂದು ಸಿಸ್ಟು ಅಂತ ಸುಮ್ನೆ ಆಗ್ಬಿಟ್ಟಿದ್ದಾರೆ. ಅದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ಸಿಲ್ಲ. ಸೊ ಒಂದ್ ರೀತಿಯಲ್ಲಿ ನೆಗ್ಲಿಜೆನ್ಸ್ ಮಾಡ್ಕೊಂಡ್ರ. ಅಂದ್ರೆ ಇವ್ರಿಗೆ ಈಗ ವಯಸ್ಸಾದವ್ರಿಗೆ ಎಲ್ಲಾರು ಅದೇ ತಪ್ಪೇ ಮಾಡೋದು. ಈ ಮನೇಲಿ ಏನೋ ಸುಮ್ನೆ ಗ್ಯಾಸ್ಟ್ರಿಕ್ ಆಗ್ಬಿಟ್ರೆ ಸುಮ್ನೆ ಗ್ಯಾಸ್ಟ್ರಿಕ್ ಒಂದ್ ಮಾತ್ರೆ ಹಾಕೊಳ್ಳೋದು. ಈ ಮೈಕೈ ನೋವು ಬಂದ್ರೆ ಯಾವ್ದೋ ಒಂದ್ ಡೋಲೋ ಹಾಕೊಂಡ್ಬಿಡೋದು. ಹೊಟ್ಟೆ ನೋವು ಬಂದ್ರೆ ಡಾಕ್ಟ್ರೆ ನನ್ ಬರೀ ಹೊಟ್ಟೆ ನೋವು ಅನ್ನೋದು. ಎಲ್ಲಾರು ಊಟ ಮಾಡಿದ್ರ ಅಂತ ಕೇಳಿದ್ರೆ ಹೌದು ಹೋಟ್ಲಲ್ಲಿ ಊಟ ಮಾಡಿದ್ದೆ ಅನ್ನೋದು. ಅದಕ್ಕೇನೋ ಒಂದ್ ಹೊಟ್ಟೆ ನೋವಿಗೆ ಮಾತ್ರೆ ಹಾಕೊಂಡ್ಬಿಡೋದು. ಹೀಗೆ ಈಗ ಸಾಮಾನ್ಯವಾಗಿ ಎಲ್ಲಾ ಮನೇಲಿ ಹಿರಿಯರು ಯಾರು ಇದ್ರೆ ಅವ್ರೆಲ್ರಿಗೂ ಇದೊಂದು ತಪ್ಪು ಮಾಡ್ತಾರೆ. ಅಂದ್ರೆ ಯಾವ್ದೋ ಅಸಿಡಿಟಿಗೆ ಹಿಂಗಾಯ್ತು, ಯಾವ್ದೋ ಆಚೆ ಊಟ ಮಾಡಿದಕ್ಕೆ ಹಿಂಗಾಯ್ತು, ತಿಂದ ತಕ್ಷಣ ಮಲಗ್ದಿಗೆ ಅದಕ್ಕೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ. ಹಿಂಗೆ ಹೇಳಿ 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 ಡಾಕ್ಟರ್ ಏನ್ ಮಾಡ್ತಾರೆ, ಓವರ್ ದ ಫೋನ್ ಟೈಮ್ಸ್ ಆ ಚಿಕ್ಕ ಪುಟ್ಟದಕ್ಕೆ ಪ್ರಿಸ್ಕ್ರೈಬ್ ಮಾಡ್ಬಿಟ್ಟಿರ್ತಾರೆ. ಇದಕ್ಕೆಲ್ಲ ಬೇರೆ ಕಾರಣಗಳು ಇರ್ಬೋದು ಅನ್ನೋದು ಆ ಡಾಕ್ಟರ್ಗಳಿಗೆ ಗೊತ್ತಾಗಲ್ಲ. ಹಂಗಾಗಿದೆ ಅಂಕಲ್ದು. ಸುಮ್ನೆ ಏನೋ ಹೊಟ್ಟೆ ನೋವು ಅನ್ನೋದು, ಗ್ಯಾಸ್ಟ್ರಿಕ್ ಅನ್ನೋದು, ಅದಕ್ಕೆ ಮಾತ್ರೆಗಳು ಹಾಕೋದು, ಹಂಗ್ ಮಾಡ್ಕೊಂಡು ಅದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಹೋಗಿಲ್ಲ ಅವರು. ಶ್ರುತಿ ಅವರೇ, ಮಾತಾಡ್ತಾ ಇದೀನಿ, ಮಾತಾಡೋದನ್ನ ಚಿತ್ರಲೋಕ ಯೂಟ್ಯೂಬ್ ಅಲ್ಲಿ ಹಾಕೊಳ್ತಾ ಇದೀನಿ.